ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇವತ್ತು ಈ ವಿಡಿಯೋದಲ್ಲಿ ನನ್ನ ಒಂದು ಡೇ ರೂಟೀನ್ ಹೇಗಿರುತ್ತೆ ನನ್ನ ಮಗನ ಜೊತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಅಲ್ಲ, ಹಾಫ್ ಡೇ ಮಾತ್ರ. ಕಂಟಿನ್ಯೂ ವಿಡಿಯೋ ಮಾಡೋದಕ್ಕೆ ಆಗಲ್ಲ ನನಗೆ. ಗುಡ್ ಮಾರ್ನಿಂಗ್. ಸೊ ದಟ್ ನಾನು ಅಗಸ್ತ್ಯಗೆ ವಿಶ್ ಮಾಡಿಬಿಟ್ಟು ನಾನು ಎಲ್ಲ ಕೆಲಸನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಬಾಕ್ಲ ಮುಂದೆ ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ರಂಗೋಲಿನ ಹಾಕ್ತಾ ಇದ್ದೀನಿ. ಅಷ್ಟರೊಳಗಡೆ ಅಗಸ್ತ್ಯ ಆ್ಯಂಡ್ ಅವ್ರ ಡ್ಯಾಡಿ ಹೊರಗಡೆ ಹೋಗಿದ್ದಾರೆ, ರೆಡಿಯಾಗಿ ಹೊರಗಡೆ ಹೋಗಿದ್ದಾರೆ. ವಾಕ್ ಮಾಡಿ ಬರ್ತೀವಿ ನಾವು ಒಂದು ಸ್ವಲ್ಪ ಹೊತ್ತು ಅಂತೇಳಿ. ಅದಕ್ಕೆ ನಾನು ಅವ್ರು ಬರೋಷ್ಟೊತ್ತಿಗೆ ಎಲ್ಲ ಕೆಲಸನ ಕಂಪ್ಲೀಟ್ ಮಾಡಬೇಕಲ್ವಾ. ಆದ್ದರಿಂದ ಸ್ವಲ್ಪ ಟ್ರೈನ್ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಆದ್ದರಿಂದ ನಾನು ಪಾತ್ರೆನ ರಾತ್ರಿನೇ ತೊಳಿತಿದ್ದೆ. ರಾತ್ರಿ ಅಗಸ್ತ್ಯ ಬೇಗ ಮಲಗಲಿಲ್ಲ, ಅದರಿಂದ ನಾನು ಬೆಳಗ್ಗೆ ತೊಳಿತಾ ಇದ್ದೀನಿ ಪಾತ್ರೆನ. ಸ್ವಲ್ಪ ಇದ್ವು, ಅದರಿಂದ ನಾನು ಸುಮ್ಮನೆ ಮಲ್ಕೊಂಡ್ಬಿಟ್ಟೆ. ಇರಲಿ ಬಿಡು, ನೆಕ್ಸ್ಟ್ ಮಾಡಿದರೆ ಆಯಿತು ಅಂತೇಳಿ. ಇಲ್ಲಿ ಪಾತ್ರೆ ತೊಳೆದ್ಬಿಟ್ಟು ಒಳಗಡೆ ಎಲ್ಲ ಕಸ ಗುಡಿಸ್ಕೊಂಡು ನಾನು ಆಲ್ಮೋಸ್ಟ್ ನೆಲ ಎಲ್ಲ ಏನಾದರೂ ಒರೆಸಿದ್ರೆ ಆಮೇಲೆ 12 ಅಗಸ್ತ್ಯ ಮಲಗ್ತಾನೆ. ಆ ಟೈಮಲ್ಲಿ ಮಾಡ್ಕೊಳ್ತೀನಿ. ಈಗ ಬಂದು ಆಟ ಆಡ್ಕೊಂಡು ಬಂದು ಅವನು 8 ಹಂಗೆ ಮಲಗಿಬಿಡ್ತಾನೆ. ಮಲಗಿ ಮತ್ತೆ 9:30 ಹಂಗೆ ಎದ್ದಾಳ್ತಾನೆ. 1 ಅವರ್ ಅಷ್ಟೇ ಮಾರ್ನಿಂಗ್ ಮಲಗೋದವನು, ಮತ್ತೆ ಎಕ್ಸ್ಟ್ರಾ ಮಲಗಲ್ಲ, ಒಂದು ಅರ್ಧ ಗಂಟೆನೂ ಎಕ್ಸ್ಟ್ರಾ ಮಲಗಲ್ಲ. ಅದರಿಂದ ಮಧ್ಯಾಹ್ನ ನೆಲೆ ಎಲ್ಲ ಒರೆಸ್ಕೊಂಡು ಬಿಡ್ತೀನಿ. ಈಗ ಕಸ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸಿ ಮನೆಯೆಲ್ಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಒಂದು ಕಪ್ ಆಫ್ ವಾಮ್ ವಾಟರ್ನ ತೊಗೊಳ್ಳೋಣ. ಡೈಲಿ ತೊಗೊಂಡು ರೂಢಿಯಾಗಿದೆ. ನಾನಿಲ್ಲಿ ಯೋಚನೆ ಮಾಡ್ತಿದ್ದೆ, ಹೋದ ವರ್ಷ ಇಂಥ ಟೈಮಲ್ಲಿ ನಾನೇನು ಮಾಡ್ತಿದ್ದೆ. ನಾನೇನು ಮಾಡ್ತಿದ್ದೆ, ನನಗೆ 7 ಮಂತ್ ಪ್ರೆಗ್ನೆಂಟ್. ಐ ಆಮ್ 7 ಮಂತ್ ಪ್ರೆಗ್ನೆಂಟಲ್ಲಿದ್ದೆ ನಾನು. ಆ್ಯಕ್ಚುಲಿ ಆ ಕಡೆ ಕ್ವಾರ್ಟರ್ಸ್ ಬೇರೆ ಕಡೆ ಇದ್ವಿ. 7 ಮಂತ್ ಪ್ರೆಗ್ನೆಂಟ್ ಇದ್ದೆ. ಓನ್ಲಿ ವೈಫ್ ಆ್ಯಂಡ್ ಹಸ್ಬೆಂಡ್ ಅಷ್ಟೇ ಇದ್ದಿದ್ದು ಮನೇಲೂ. ಅದನ್ನೇ ಯೋಚನೆ ಮಾಡ್ತಿದ್ದೆ, ಹೋದ ವರ್ಷ ಏನು ಮಾಡ್ತಿದ್ದೆ ಅಂತೇಳಿ ರಿಮೆಂಬರ್ ಮಾಡ್ಕೊಳ್ತಿದ್ದೆ. ಸೊ ಕೆಲವೊಂದು ಇನ್ಸಿಡೆಂಟ್ ನೆನಪಾಯಿತು. ಇಟ್ಸ್ ಓಕೆ, ಅದನ್ನು ಹೇಳೋದೇನು ಬೇಡ. ಇಲ್ಲಿ ಅಗಸ್ತ್ಯ ಆ್ಯಂಡ್ ಅವ್ರ ಡ್ಯಾಡಿ ಬರ್ತಾ ಇದ್ದಾರೆ. ಅವರು ಆಲ್ರೆಡಿ ರಾಗಿ ಸೇರನ್ನು ಕುಡಿದು ಬಂದುಬಿಟ್ಟಿದ್ದಾರೆ. ಆ ಫ್ರೆಂಡ್ಸ್ ಬಂದಿದ್ರಂತೆ, ಅವ್ರ ಜೊತೆಗೆ ರಾಗಿ ಸೇರನ್ನು ಕುಡಿದು ಬಂದಿದ್ದಾರೆ. ನನಗೆ ಪಾರ್ಸಲ್ ತೊಗೊಂಡು ಬಂದಿದ್ದಾರೆ. ಆದ್ದರಿಂದ ಅಗಸ್ತ್ಯಗೆ ಸಪ್ರೇಟ್ ಮಾಡಿ ತಿನ್ನಿಸಿ ಅಗಸ್ತ್ಯನ ಮಲಗಿಸ್ಬಿಟ್ಟಿದ್ದೀನಿ. ಅಗಸ್ತ್ಯನ ಮಲಗಿಸಿ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಇನ್ನು ಬೇಡ, ಮಧ್ಯಾಹ್ನ ಲಂಚ್ ಮಾಡಿದರೆ ಆಯಿತು ಒಂದೇ ಸಲ ಅಂತೇಳಿ ಒಂದು ರೀಲ್ಸ್ನ ಮಾಡಿದ್ದೀವಿ. ಅದು ರೀಲ್ಸ್ ಏನಪ್ಪ ಅಂತಂದರೆ, ನಮ್ಮ ಇಬ್ಬರ ಮಧ್ಯೆ ಕೆಲವೊಂದು ವರ್ಡ್ಸು ನನಗೆ ಅರ್ಥ ಆಗೋವು, ನಮ್ಮನಿಗೆ ಅರ್ಥ ಆಗಲ್ಲ, ನಮ್ಮನಿಗೆ ಅರ್ಥ ಆಗಿರೋವು ನನಗೆ ಅರ್ಥ ಆಗಲ್ಲ. ಸೊ ಅವ್ರು ಹೇಳೋ ಕೆಲವು ಪದಗಳು ಹಂಗಿರ್ತವೆ, ನನ್ನವು ಹಂಗಿರ್ತವೆ. ಇಬ್ರಿಗೂ ಹೊಸ ಲ್ಯಾಂಗ್ವೇಜ್ ಅನ್ನಲ್ಲ, ಸಿಮಿಲರ್ ಇರ್ತವೆ. ಆದ್ದರಿಂದ ಅದನ್ನು ರೀಲ್ಸ್ ಥರ ಮಾಡಿದ್ವಿ. ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒನ್ಸ್ ಯು ಚೆಕ್ ನೋಡ್ಬೋದು ನೀವು. ಇಲ್ಲಿ ಬಟ್ಟೆ ಇದ್ವು, ಒಂದು 3 ಡೇಸ್ ಬಟ್ಟೆ ಇದ್ವು, ಅವನ್ನೆಲ್ಲ ಒಗೆದು ಸ್ವಲ್ಪ ಹೆಲ್ಪ್ ಮಾಡಿದರು. ಈ ವಿಚಾರದಲ್ಲಿ ಮಾತ್ರ ಹೆಲ್ಪ್ ಮಾಡ್ತಾರೆ, ಯಾಕಂದರೆ ಮೇ ಬಿ ಅವರು ಒಗಿಬೇಕಾದ್ರೆ ಅನಿಸಿರುತ್ತೆ ಹೆಂಗೆ ಒಗಿತಾಳು ಇಷ್ಟೊಂದು ಅಂತೇಳಿ. ಎಲ್ಲ ಹೋಗ್ದು ಬಟ್ಟೆ ಎಲ್ಲ ಒಗೆಯೋದೆಲ್ಲ ಆಯಿತು. ಇಲ್ಲಿ ಅಗಸ್ತ್ಯ ಆಲ್ರೆಡಿ ಎದ್ಬಿಟ್ಟಿದ್ದಾನೆ. ಅಗಸ್ತ್ಯ ಎದ್ದಿರೋದಕ್ಕೆ ಅವನು ಎತ್ಕೊಂಡ್ರೆ ನೋಡಿ, ಗೋಡೆಗೆ ತಲೆನ ಕುಟ್ತಾ ಇದ್ದಾನೆ. ಮತ್ತು ಅವನೇ ಅಳ್ತಾನೆ ಸುಮ್ಮನೆ. ಅದು ಕಣ್ಣೀರು ಬರಲ್ಲ, ಏನಿಲ್ಲ, ಸುಮ್ಮನೆ ಅಳ್ತಾನೆ. ಅಗೇನ್ ಅದನ್ನೇ ರಿಪೀಟ್ ಮಾಡ್ತಾನೆ ನೋಡಿ. ಎಸ್, ಈಗ ಅವನೇ ಅಳ್ತಾನೆ, ಎಲ್ಲಿ ಕಣ್ಣೀರು. ಮತ್ತು ಬೆಡ್ ಮೇಲೆ ಹಾಡ್ತಾನೆ ಅಂತೇಳಿ ಬೆಡ್ ಮೇಲೆ ಹಾಕ್ಕೊಂಡೆ. ಇಲ್ಲಿನೂ ಅವನ ಆಟ ಆಡಲಿಲ್ಲ, ಜಸ್ಟ್ ಮಿಸ್ ಕೆಳಗಡೆ ಬೀಳ್ತಿದ್ದ. ಓ ಮೈ ಗಾಡ್. ಇಲ್ಲಿ ನಗಬಾರ್ದು, ಆ್ಯಕ್ಚುಲಿ ನಗು ಬರ್ತೈತೆ. ನಮ್ಮ ಹನು ರಿಯಾಕ್ಷನ್ ನೋಡಿ ನಗು ಬರ್ತಿದೆ ಇವತ್ತು. ಆ್ಯಕ್ಚುಲಿ ಏನಾಯಿತು ಅಂದರೆ, ನಾನು ಮೇಲ್ಗಡೆ ನೀರು ಬಿಟ್ಟಿದ್ರು. ಸೊ ಸಿಂಟೆಕ್ಸಲ್ಲಿ ನೀರು ಬೀಳ್ತಿದ್ದಾವ ಇಲ್ಲ ಅಂತ ನೋಡೋಕೆ ಹೋದೆ. ಅಷ್ಟರೊಳಗಡೆ ಕೆಳಗಡೆ ಬರೋಷ್ಟೊತ್ತಿಗೆ ಅಗಸ್ತ್ಯನೇ ಕೆಳಗಡೆ ಬೀಳಿಸ್ಬಿಟ್ಟಿದ್ದಾರೆ ಮಂಚದ ಮೇಲಿಂದ. ಅದಕ್ಕೆ ಫೇಸ್ ಈ ಥರ ರಿಯಾಕ್ಷನ್ ಇಟ್ಟಿದ್ದಾರೆ. ನಾನು ನೋ ಪ್ರಾಬ್ಲಮ್, ಏನೂ ಆಗಲ್ಲ ಅಂತೇಳಿ. ಅಗೇನ್ ವಿನೋದ್ ಡಾಕ್ಟರ್ ಇದ್ದರು. ಸರ್ಗೆ ಕಾಲ್ ಮಾಡಿಬಿಟ್ಟು ಕೇಳಿದ್ವಿ, ಸರ್ ಈ ಥರ ಬೆಡ್ ಮೇಲಿಂದ ಬಿದ್ದಿದ್ದಾನೆ, ಏನಾದರೂ ತೊಂದರೆನಾ ಅಂತಂದರೆ ಕೆಲವು ಸೈನ್ಸ್ ಆ್ಯಂಡ್ ಸಿಂಟಮ್ಸ್ನ ಕೇಳಿದರು. ಏನೂ ಇಲ್ಲ ಸರ್, ಆ ಥರ ಏನಿಲ್ಲ ಅಂದರೆ, ಡೋಂಟ್ ವರಿ, ಏನೂ ಆಗಲ್ಲ. ನೆಕ್ಸ್ಟ್ ಟೈಮ್ ಅದನ್ನೇ ರಿಪೀಟ್ ಮಾಡೋಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ಬೆಡ್ಡು. ಮಕ್ಕಳು, ಯಾಕಂದರೆ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಟೈಮು ಮಕ್ಕಳ ಮೇಲೆ ಇರಲ್ಲ. ಸೊ ಆದಷ್ಟು ಕೆಳಗಡೆನೇ ಬಿಡ್ರಿ ಮಕ್ಕಳನ್ನ, ಚೆನ್ನಾಗಿ ಆಟ ಆಡೋದಕ್ಕೆ. ಬೆಡ್ ಮೇಲೆ ಭಾಳ ಬಿಟ್ಬಿಡ್ರಿ ಅಂತಂದರು. ಅದರಿಂದ ಓಕೆ ಸರ್ ಅಂತೇಳಿ ನಾನಿಲ್ಲಿ ಮಧ್ಯಾಹ್ನ ಲಂಚ್
ಮಧ್ಯಾಹ್ನ ಲಂಚಿಗೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿನ ರೆಡಿ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಅಗಸ್ತ್ಯ ಮಧ್ಯಾಹ್ನ ಬಿದ್ದಿದ್ನಲ್ಲ, ಆದ್ದರಿಂದ ಮಲಗಿಬಿಟ್ಟಿದ್ದಾನೆ ಅವನು. ಮನಸ್ಸೇನೋ ಒಂಥರ ಸಮಾಧಾನನೇ ಆಗ್ತಿಲ್ಲ ಅವನು ಬಿದ್ದಿರೋದ್ರಿಂದ. ಅಯ್ಯೋ, ಏನೋ ಒಂಥರ ನಾವು ಮಾಡಿರೋ ನೆಗ್ಲಿಜೆನ್ಸಿಂದ ಬಿದ್ದುಬಿಟ್ನಾ ಏನು ಅಂತ ಒಂಥರ ಮನಸ್ಸಲ್ಲಿ ವಿಲ ಈಗ ಅವ್ನು ಎದ್ದರೆ ಅವ್ನು ಎತ್ಕೊಂಡು ಎಷ್ಟು ಮುದ್ದು ಮಾಡೋಣ, ಎಷ್ಟು ಪ್ರೀತಿ ಮಾಡೋಣ ಅನ್ನೋಷ್ಟು ಫೀಲು ಒಳಗಡೆ ಆಗ್ತಿದೆ. ನಮ್ಮ ಮನುಗಷ್ಟೇ ಅಲ್ಲ ಆ ಥರ ಫೀಲ್ ಆಗಿದ್ದು, ನನಗೂ ಆಯಿತು. ನಾನು ಬೇಜಾರಾದರೆ ನಮ್ಮ ಮನು ಇನ್ನೂ ಬೇಜಾರಾಗ್ತಾನೆ ಅಂತೇಳಿ ನಾನು ಬೇಜಾರಾಗಲಿಲ್ಲ ಅಗಸ್ತ್ಯ ಬೀಳಬೇಕಾದ್ರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬೀಳೋದು ಎದ್ದೇಳೋದು ಅದು ಕಾಮನ್ ಆಗಿರುತ್ತೆ ಮಕ್ಕಳಲ್ಲಿ. ಆದಷ್ಟು ಕೆಲವು ಪ್ಲೇಸಸ್ನ ಅವಾಯ್ಡ್ ಮಾಡೋದು ಬೆಟರ್ ಅನಿಸುತ್ತೆ ನನಗೆ. ಇಲ್ಲಿ ನನ್ನ ಪಲ್ಯ ಮತ್ತು ಚಪಾತಿ ರೆಡಿ ಆಗ್ತಾ ಇದೆ. ಆಗ ಅನು ಅವರು ಮೇಲ್ಗಡೆ ನೀರು ತುಂಬ್ಸಕ್ಕೆ ಹೋಗಿದ್ದಾರೆ. ಅವರು ಮಧ್ಯಾಹ್ನ ಡ್ಯೂಟಿ ಇರೋದ್ರಿಂದ ಅವರಿಗೆ ಹೋಗೋಷ್ಟೊತ್ತಿಗೆ ನಾನು ಎಲ್ಲದನ್ನು ರೆಡಿ ಮಾಡಿಡಬೇಕು. ಲಂಚು ಊಟ ಮಾಡಿಕೊಂಡು ಡ್ಯೂಟಿಗೆ ಹೋಗ್ಬಿಡ್ತಾರೆ. ಅವರು ಡ್ಯೂಟಿಗೆ ಹೋದರೆ ಮುಗೀತು. ಇನ್ನು ನನ್ನ ಈ ಒಂದು ಲಾಗಲ್ಲಿ ಕೆಲವು ಕಿವಿ ಮಾತು ಹೇಳೋದೇನೆಂದರೆ, ಕೆಲವು ತಂದೆ ತಾಯಿ ಮಕ್ಕಳಿಗೆ ಭಾರಿ ಶಾಪ ಹಾಕ್ತಾರೆ. ಒಬ್ಬ ತಂದೆ ತಾಯಿ ಶಾಪ ಒಳ್ಳೆಯದಲ್ಲ. ನಮ್ಮ ನಿಯರ್ ರಿಲೇಟಿವ್ಸಲ್ಲಿ ತಂದೆ ತಾಯಿ ಶಾಪ ಹಾಕಿರೋ 2 ತಿಂಗಳಿಗೆ ಮಗ ಶವ ಆಗಿ ಮನೆಗೆ ಬಂದ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚ್ ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.